ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವು ಓಂಕಾರೇಶ್ವರ ಟೆಂಪಲ್ಗೆ ಹೋಗಿದ್ವಿ. ಉತ್ರಳ್ಳಿ ಹತ್ರ ಇರೋದು. ತುಂಬಾ ಚೆನ್ನಾಗಿತ್ತು. ಬಟ್ ನಾವು ಅಲ್ಲಿ ಹೋಗಬೇಕಾದ್ರೆ ಹಿಂದ್ಗಡೆ ವೀಡಿಯೋ ಮಾಡ್ಬೇಕಾದ್ರೆ ಹಸು ಅಟ್ಟಿಸ್ಕೊಂಬಂತು. ನಿಮಗೆ ಫ್ರೀಸ್ ಮಾಡಿ ಆಮೇಲೆ ಅಂತ ತೋರಿಸ್ತೀನಿ. ಟೆಂಪಲ್ ಗೋಪುರ ನೋಡಿ, ತುಂಬಾ ಚೆನ್ನಾಗಿದೆ. ದೇವಸ್ಥಾನದ್ದು ಒಂಥರ ನಾರ್ತ್ ಇಂಡಿಯಾ ಕಡೆ ಹೋದೋ ಥರ ಫೀಲ್ ಆಗುತ್ತೆ. ಮತ್ತು ನೇಚರ್ ಸಹ ತುಂಬ ಚೆನ್ನಾಗಿತ್ತು. ಹಾಗೆಯೇ ಅಲ್ಲಿ ಬಿಲ್ವಪತ್ರ ಗಿಡ ತುಂಬಾ ಇತ್ತು ಮತ್ತು ಕಾಯಿ ಕೂಡ ಬಿಟ್ಟಿತ್ತು. ಇಲ್ಲಿ ನೋಡಿ, ಹಸು ನೋಡಿ ಹಿಂದ್ಗಡೆ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬೆನ್ನಿಂದೆ ಬಂದಿತ್ತು. ನನಗೆ ಗೊತ್ತೇ ಆಗಿಲ್ಲ ಅದು. ಹೋಗ್ಬೇಕಾದ್ರೆ ಕ್ಯಾಮ್ರಾ ಎಲ್ಲ ಶೇಕ್ ಆಗೋಯ್ತು ನನಗೆ. ಹಂಗೇನೆ ಅದು ಮುಂದ್ಗಡೆ ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾಯಿದ್ವಿ. ಫುಲ್ ಗಾಬರಿ ಆಗೋಯ್ತು ನಮಗೆ. ಅದಾದಮೇಲೆ ಟೆಂಪಲ್ಗೆ ಎಂಟ್ರಿ ಆದ್ವಿ ಮೇಲ್ಗಡೆ. ಹಾಗೆಯೇ ಆ ಕಡೆ ಈ ಕಡೆಯಿಂದ ನಾವು ಹೋಗ್ಬೋದು, ಈ ಕಡೆಯಿಂದ ನಾವು ಬೇಕಾದ್ರೆ ಹೋಗ್ಬೋದು. 2 ವೇ ಇತ್ತು, ಹೋದ್ವಿ. ಇಲ್ಲಿ ನೋಡಿ ಬಿಲ್ವಪತ್ರೆ ಗಿಡ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಸುಮಾರು ಲಿಂಗಗಳಿತ್ತು. ಅಂದರೆ ಅಲ್ಲಿ ಯಾವ ದೇಶದ್ದು, ಯಾವ ಸ್ಟೇಟ್ದು ಅಂತೆಲ್ಲ ಹೇಳಿ ಅಲ್ಲಿ ಬೋರ್ಡಲ್ಲಿ ಬರೆದು ಹಾಕಿದ್ರು. ನಾನು ಕ್ಯಾಮ್ರಾ ಅಲೋ ಇರಲಿಲ್ಲ. ಎಷ್ಟಾಗುತ್ತೆ ಅಷ್ಟು ನಾನು ಕ್ಯಾಮ್ರಾ ಕವರ್ ಮಾಡಿದ್ದೆ ಒಳಗಡೆ ಹೋಗೋಕ್ಕೆ. 1-2 ಲಿಂಗಗಳು ಮಾತ್ರ ತೊಗೊಳಕ್ಕಾಗಿದೆ ನನ್ನ ಕೈಲಿ ಅಷ್ಟೇ. ಅದನ್ನು ಮಾತ್ರ ನಾನು ಇಲ್ಲಿ ತೋರಿಸಿದ್ದೀನಿ. ಇದು ನೋಡಿ ನಾಗೇಶ್ವರ ಜ್ಯೋತಿರ್ಲಿಂಗ ಅಂತ ಹೇಳಿ. ಇದು ಒರಿಜಿನಲ್ ಫೋಟೋ. ಬಟ್ ಆದರೆ ಇಲ್ಲಿ ದೇವಸ್ಥಾನದಲ್ಲಿ ಬೇರೆ ಥರ ಲಿಂಗ ಇದೆ ನೋಡೋದಕ್ಕೆ. ಇದು ಶ್ರೀ ಗುಗ್ಗೇಶ್ವರ ಅಂತ ಹೇಳಿ. ಇದು ಔರಂಗಾಬಾದ್ ಪ್ಲೇಸು. ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದಾಗ ಇದು ಮೇಯ್ನ್ ಓಂಕಾರೇಶ್ವರ ಅಂತೇಳಿ ಆ ಕಡೆ ಕಾಣಿಸ್ತಿರೋದು. ಕ್ಯಾಮ್ರಾ ಅಲೋ ಇಲ್ಲ ಅಂಥೇಳಿ ಮೆತ್ತಗೆ ನಾನು ವೀಡಿಯೋ ಮಾಡ್ತಾಯಿದ್ದೆ ಅಲ್ಲಿ. ಇದೇ ದೊಡ್ಡ ಲಿಂಗ, ಓಂಕಾರೇಶ್ವರ ಲಿಂಗ ಬಂದು ಈ ದೇವಸ್ಥಾನದೊಳಗಡೆ. ತುಂಬ ಪ್ರಶಾಂತವಾಗಿರುತ್ತೆ. ನೀವು ಒಂದ್ಸಲಿ ವಿಸಿಟ್ ಮಾಡಿ ಬನ್ನಿ. ಹಾಗೆಯೇ ಇಲ್ಲಿ ನಂದಿ ಇದೆ ಈಚೆ ಕಡೆಯಿಂದ. ತುಂಬ ಎತ್ತರದಲ್ಲಿದೆ, ಚೆನ್ನಾಗಿದೆ ಅದು ಕೂಡ ನಂದಿ. ನೀವು ಆ ದೇವಸ್ಥಾನದ ಹೊರಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ನಿಮಗೆ ಸಿಟಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೈಟ್ ಟೈಮ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ, ಈವ್ನಿಂಗ್ ಟೈಮಲ್ಲಿ. ನಾವು ಹೋದಾಗ ಮಧ್ಯಾಹ್ನ ಒಂದು 12:30 ಏನೋ ಆಗಿತ್ತು. ಸೊ ಸ್ವಲ್ಪ ಬಿಸಿಲೇ ಇತ್ತು ಅನ್ಬೋದು. ಬಟ್ ಆದರೂ ಚೆನ್ನಾಗಿತ್ತು ಒಂಥರ. ಇದು ನೋಡಿ ಗರುಡಗಂಬ ದೇವಸ್ಥಾನದ್ದು, ತುಂಬಾ ಚೆನ್ನಾಗಿತ್ತು. ಬಸವನಿಂದೆ. ಸೊ ಮಧ್ಯಾಹ್ನ ಅದರಿಂದ ಅಷ್ಟು ರಶ್ ಇರಲಿಲ್ಲ ಟೆಂಪಲು. ಈವ್ನಿಂಗ್ ಮೇಲೆ ಸ್ವಲ್ಪ ರಶ್ ಜಾಸ್ತಿ ಆಗುತ್ತೆ. ನಾವು ಹೋಗಿದ್ದು ಬಂದು ಶನಿವಾರ, ಸ್ಯಾಟರ್ಡೆ ಹೋಗಿದ್ವಿ. ಈಚೆ ಕಡೆಯಿಂದ ಬಂದು ಗೋಪುರ ಈ ರೀತಿ ಕಾಣಿಸುತ್ತೆ. ಮತ್ತು ಸುತ್ತ ನೋಡಿ ಸಿಟಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸುಮ್ಮನೆ ಹಾಗೆ ಒಂದು ರೌಂಡ್ ಹಾಕ್ತೆ ನಾನು ಅದನ್ನು ಕ್ಯಾಮ್ರಾದಲ್ಲಿ. ಹಸು ಮೇಲೆ ಬರ್ತಿದ್ದೇನಕ್ಕೆ ಅಂದರೆ ಅಲ್ಲಿ ಮೇಲ್ಗಡೆ ಅದಕ್ಕೆ ಊಟ ಎಲ್ಲ ಹುಲ್ಲು ಮತ್ತು ಹಿಂಡಿ ಬೂಸ ಎಲ್ಲ ಏನಿರುತ್ತೆ ಅದೆಲ್ಲ ಮೇಲ್ಗಡೆ ಇತ್ತು. ನಮಗೆ ಗೊತ್ತೇ ಇಲ್ಲ ಆ ವಿಷಯ. ಮೇಲ್ಗಡೆ ಅದಕ್ಕೆ ಹಿಂದೆಯಿಂದ ಓಡಿ ಬಂದಿದೆ ಅದು ಊಟದ ಟೈಮ್ಗೆ. ನಮ್ಗೆ ಗೊತ್ತಾಗಿಲ್ಲ. ನಾನು ತುಂಬಾ ಗಾಬರಿ ಆಗಿಬಿಟ್ಟೆ ಆವಾಗ. ಅಲ್ಲಿ ಪಾರ್ಕಿಂಗ್ ಎಲ್ಲ ಇದೆ. ಬಟ್ ಪಾರ್ಕಿಂಗಿಗೆ ಚಾರ್ಜ್ ಮಾಡ್ತಾರೆ. ಕಾರ್ ಆಗ್ಬೋದು, ಇಲ್ಲ ಸ್ಕೂಟರ್ ಆಗ್ಬೋದು. 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಲ್ಲಿ. ಇದಿಷ್ಟೂ ಈ ಕಡೆದು ಬಿಲ್ವಪತ್ರೆ ಗಿಡನೇ. ಮತ್ತು ಕಾಯಿ ಕೂಡ ಅಷ್ಟೇ ಚೆನ್ನಾಗಿತ್ತು, ದಪ್ಪ ದಪ್ಪಕ್ಕಿತ್ತು ಅದು. ಇಲ್ಲಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ನಾನು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಆ ಕಡೆ ಇನ್ನೊಂದು ಧ್ಯಾನ ಮಂದಿರ ಅಂತ ಇದೆ. ಇದು ದೇವಸ್ಥಾನಕ್ಕೆ ಅಟ್ಯಾಚ್ ಆಗಿದೆ. ಈ ಕಡೆಯಿಂದ ಈಚೆ ಹೋದ್ಮೇಲೆ ರೈಟ್ ಸೈಡಲ್ಲಿ ಬರುತ್ತೆ. ನನ್ನ ಮಗ ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ ಅಂತ ಓಡಿ ಬರ್ತಿದ್ದ ಹಿಂದ್ಗಡೆ ಹಾಗೇ. ಸೊ ಇಲ್ಲಿ ದೊಡ್ಡ ಗಂಟೆ ಇದೆ. ಬಟ್ ಆ ಗಂಟೆ ಹೊಡಿಯೋಕ್ಕೆ ಅವರು ಎಲ್ಲೂ ಜಾಗ ಮಾಡಿಕೊಟ್ಟಿಲ್ಲ. ಜಸ್ಟ್ ನೋಡ್ಬೋದು ಅಷ್ಟೇ ನಾವು. ಈ ಕಡೆ ಮೆಟ್ಲು ಹತ್ಕೊಂಡು ಹೋಗಿ ನಾವು ಲೆಫ್ಟಿಗೆ ಹೋದರೆ ಅಲ್ಲಿ ಧ್ಯಾನ ಮಂದಿರ ಇದೆ. ಇದು ಈ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ.
ಬಟ್ ಆದರೆ ಮೇಂಟೆನೆನ್ಸ್ ಸ್ವಲ್ಪ ಹುಷಾರಾಗಿ ಹೋಗಬೇಕು. ಯಾಕಂದರೆ ಲೆಫ್ಟ್ ಸೈಡಲ್ಲಿ ಅಲ್ಲಿ ನೋಡಿ ಸ್ಟೆಪ್ಸ್ ಹತ್ತಬೇಕಾದ್ರೆ ನನ್ನ ಮಗನಿಗೆ ಹೇಳಿದೆ ನಾನು, ಅಲ್ಲೇನೂ ಇಟ್ಕೊಳ್ಳೋಕ್ಕೆ ಇಲ್ಲವೇ ಇಲ್ಲ, ಅದು ಮುರಿದೋಗಿದೆ ಆ ಕಡೆ, ಅದು ಇನ್ನೂ ಸರಿ ಮಾಡೇ ಇಲ್ಲ ಅವರು. ಬಟ್ ಮಕ್ಕಳು ಕರ್ಕೊಂಡೋದಾಗ ಇಂಥ ಜಾಗಗಳಲ್ಲಿ ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ಎಲ್ಲರೂ ಸಹ ಹಾಗೆ ವೀಡಿಯೋ ಮಾಡ್ತಾಯಿದ್ರು, ಫೋಟೋಸ್ ತಗೊಳ್ತಾಯಿದ್ರು ಅಲ್ಲಿ. ಬಟ್ ಇಲ್ಲೂ ಕ್ಯಾಮ್ರಾ ಅಲೋ ಇಲ್ಲ ಅಂದರು. ಬಟ್ ಯಾರೂ ಅಲ್ಲಿ ಕ್ಯಾಮ್ರಾ ತೊಗೊಂಡೋಗ್ಬೇಡಿ ಅನ್ನೋ ಥರ ಇರಲಿಲ್ಲ. ಬಟ್ ಟೆಂಪಲ್ ಒಳಗೆ ತುಂಬ ಸ್ಟ್ರಿಕ್ಟ್ ಆಗಿದ್ರು ಪುರೋಹಿತರೆಲ್ಲ ಇದ್ದಾಗ, ಅಲೋ ಮಾಡ್ತಿರಲಿಲ್ಲ. ಕಂಬಗಳಲ್ಲಿ ಈ ರೀತಿ ಸಿಂಪಲ್ ಆಗಿರೋ ಕೆತ್ತನೆ ಮಾಡಿದ್ದಾರೆ. ಇಲ್ಲಿಂದ ನಿಂತ್ಕೊಂಡ್ರು ಗೋಪುರ ಚೆನ್ನಾಗಿ ಕಾಣಿಸುತ್ತೆ ದೇವಸ್ಥಾನದ್ದು. ಅದರೊಳಗಡೆ ಒಂದು ಲಿಂಗ ಇದೆ. ಮತ್ತು ಇಲ್ಲಿ ತಾಯಿ ರೇಣುಕಾ ಯಲ್ಲಮ್ಮ ದೇವಿದು ಕಥೆಯನ್ನು ಈ ರೀತಿ ಪಿಕ್ಚರೈಸ್ ಮಾಡಿ ತೋರಿಸಿದ್ದಾರೆ. ಒಂದೊಂದು ಕತೆ, ಇತಿಹಾಸದ ಕಥೆಗಳೆಲ್ಲ ಅಲ್ಲಿದೆ. ಋಷಿಮುನಿಗಳು ಆ ಕಾಲದಲ್ಲಿ ಹೇಗಿದ್ದರು, ಏನು ಮಾಡ್ತಾಯಿದ್ರು, ಯಾವ ರೀತಿ ಜಪತಪ ಮಾಡ್ತಾಯಿದ್ರು ಅಂತೇಳಿ ತೋರಿಸ್ತಾ ಇದ್ದಾರೆ. ನನ್ನ ಮಗಳು ಅಲ್ಲಿ ಮಧ್ಯೆ ಬಂದು ಹಾಯ್ ಬೇರೆ ಕ್ಯಾಮ್ರಾಗೆ ಮಾಡ್ತಾಯಿದ್ಲು. ಕ್ಯಾಮ್ರಾ ಅಲೋನೇ ಇರಲಿಲ್ಲ ಅಲ್ಲಿ. ಸೊ ನನಗೆ ಭಯ ಆಗ್ತಿತ್ತು, ಯಾರಾದ್ರು ಬಂದರೆ ಏನಪ್ಪ ನನ್ನ ಬೈದರೆ ಏನು ಮಾಡೋದು ಅಂತ. ಬಟ್ ಒಳಗಡೆ ತುಂಬಾ ಚೆನ್ನಾಗಿತ್ತು. ಪಿಕ್ಚರ್ಸ್ ಮಾತ್ರ ನೋಡ್ತಿದ್ರೆ ನೋಡ್ತಾನೆ ಇರೋಣ ಅನ್ನೋ ರೀತಿಲಿ ನೀಟಾಗಿ ಒಂಥರ ಇದ್ರಲ್ಲಿ ಮಾಡಿಸಿದ್ರು. ಅದನ್ನು ಮಾರ್ಬಲ್ ಟೈಪಲ್ಲೆಲ್ಲ ಇದು ಮಾಡಿ ಅದು ಕಲರಿಂಗ್ ಮಾಡಿಸಿದ್ದು. ಈಚೆ ಕಡೆ ಬಂದಮೇಲೆ ಈ ಕಡೆ ಒಂದು ಸ್ತಂಭದ ಹತ್ರ ಕ್ಲಾಕ್ ಥರ ಏನೋ ಮಾಡಿದ್ದಾರೆ. ಬಟ್ ಅದು ಕೆಟ್ಟೋಗಿತ್ತು, ಟೈಮ್ ಕರೆಕ್ಟಾಗಿ ನಡೀತಿರಲಿಲ್ಲ ಆವಾಗ ಅದು. ಇದು ಬ್ಯಾಕ್ ಸೈಡು ಧ್ಯಾನ ಮಂದಿರದ ಹಿಂದೆ. ಹಾಗೆಯೇ ಅಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ ಒಂದು ಸಣ್ಣ ಮಂಟಪ, ಅಲ್ಲಿ ಗಣೇಶನ ವಿಗ್ರಹ ಇತ್ತು. ಹಾಗೆಯೇ ಇಲ್ಲಿ ವಿಷ್ಣು ಕೆತ್ತನೆ ಮತ್ತು ವಿಷ್ಣು ಮೋಹಿನಿ ಅವತಾರ ಕೂಡ ಇತ್ತು. ನನ್ನ ಮಕ್ಕಳು ಯಾರಿದು ಅಂತ ಕೇಳ್ತಾಯಿದ್ರು. ನಾನು ಹೇಳಿದೆ ವಿಷ್ಣು ಅಂತ. ವಿಷ್ಣು ಹುಡುಗ ಅಲ್ವಾ ಅಮ್ಮ ಅಂತ ಕೇಳ್ತಾಯಿದ್ರು. ಸಮುದ್ರ ಮಂಥನದಲ್ಲಿ ಆಗಿತ್ತಲ್ಲ, ಮೋಹಿನಿ ಪಾತ್ರ ವಹಿಸಿರ್ತಾನಲ್ಲ ವಿಷ್ಣು, ಅದರದ್ದಿದ್ದು. ಮತ್ತು ಹಾಗೆ ಇಲ್ಲಿ ಫೋಟೋಸ್ ತೊಗೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಸ್ಕೈ ಮಾತ್ರ, ಆಕಾಶ ನೀಲಿ ತುಂಬಾ ಚೆನ್ನಾಗಿತ್ತು ಅದರ ಬಿಸಿಲಲ್ಲೂ ಸಹ ನೋಡೋದಕ್ಕೆ. ಇಷ್ಟೇ ಜನ ನೋಡಿ ಕಾರ್ ಪಾರ್ಕಿಂಗ್ ಮಾಡಿರೋದು. ಈ ಕಡೆ ಸ್ವಲ್ಪ ಸ್ಕೂಟರ್ ಪಾರ್ಕಿಂಗ್ ಮಾಡಿದರು. ಅತಿಯಾಗಿ ಜನ ಏನು ಬಂದಿರಲಿಲ್ಲ ಜಾಸ್ತಿ. ಏನಂದರೆ ಗಾಳಿ ಚೆನ್ನಾಗಿ ಬೀಸ್ತಿರೋದ್ರಿಂದ ನಮಗಷ್ಟು ಸೆಕೆ ಅಂತಲೇ ಫೀಲ್ ಆಗಲಿಲ್ಲ ಅಲ್ಲಿ. ಆರಾಮಾಗಿ ದರ್ಶನ ಮುಗಿಸ್ಕೊಂಡು ನಾವು ಹೊರಟ್ವಿ. ಅವತ್ತು ನಮ್ಮ ತಾಯಿ ಬರ್ತಡೇ ಇತ್ತು. ಸೊ ಅದಾದಮೇಲೆ ನಾವು ಲಂಚ್ಗೆ ಹೋಗೋಣ, ಎಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಡಿಸೈಡ್ ಮಾಡ್ತಾಯಿದ್ವಿ. ಇದು ನಮಗೆ ಎಂಟ್ರೆನ್ಸಲ್ಲಿ ಸಿಗುತ್ತೆ ಆ ಕಡೆ ಶಿವಂದದು. ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸಿದ್ದೀನಿ ಅದನ್ನು. ಎಲ್ಲ ಮುಗಿಸ್ಕೊಂಡು ಮತ್ತೆ ಜಸ್ಟ್ ಹಾಗೇ ಸುತ್ತ ಒಂದು ವಿಡಿಯೋ ತೊಗೊಂಡು ನಾನು ಇಳಿತಾ ಇದ್ದೆ ಕೆಳಗಡೆ. ಹಾಗೇ ಅದನ್ನು ಮುಗಿಸ್ಕೊಂಡು